ಎಲ್ಲೆಡೆ ನವಮಿ ಆಚರಣೆ ಆಗಲಿ. ಪಾವಗಡ. ಎಲ್ಲ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಶ್ರೀರಾಮನವಮಿ ಆಚರಣೆ ಮಾಡುವ ಉದ್ದೇಶದಿಂದ ಹಳ್ಳಿಗಳಿಗೆ ನವಮಿ ಕಿಟ್ ವಿತರಣೆ ಮಾಡಲಾಗುತ್ತೆ ಎಂದು ಕಾಡುಗೊಲ್ಲ ಯುವಸೇನೆಯ ಪಾವಗಡ ಅಧ್ಯಕ್ಷ ದಿವ್ಯತೇಜ್ ಯಾದವ್ ತಿಳಿಸಿದರು. ಭಾನುವಾರ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರ ಬಳಿ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ತಾಲೂಕಿನಲ್ಲಿರುವ 84 ಗೊಲ್ಲರ ಹಟ್ಟಿಗಳಲ್ಲಿಯೂ ಸಹ ಶ್ರೀರಾಮನವಮಿ ಆಚರಣೆ ಮಾಡಬೇಕು. ಅವರಿಗೆ ನೆರವಾಗುವ ರೀತಿಯಲ್ಲಿ ಕಾಡುಗೊಲ್ಲ ಯುವಸೇನೆ ಸಂಘದಿಂದ ಹೆಸರುಬೇಳೆ ಮತ್ತು ಬೆಲ್ಲ ಒಳಗೊಂಡ ಕಿಟ್ಗಳನ್ನು ಸಾಂಕೇತಿಕವಾಗಿ ವಿತರಿಸಲಾಗುತ್ತದೆ. ನಮಗೆ ಎಸ್ಐ ಚಂದ್ರಶೇಖರ್ ಅವರು ಸಹ ನೆರವು ನೀಡಿದ್ದಾರೆ ಎಂದರು. ಸಂಘದ ಗೌರವಾಧ್ಯಕ್ಷ ಸಣ್ಣನಾಗಪ್ಪ ಮಾತನಾಡಿ, ಕಾಡುಗೊಲ್ಲ ಯುವಸೇನೆ ತಾಲೂಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದೆ. ಅದೇ ರೀತಿ ಈ ಬಾರಿ ಶ್ರೀರಾಮನವಮಿಯನ್ನು ವಿಶೇಷವಾಗಿ ಆಚರಿಸಲು ನವಮಿ ಕಿಟ್ ವಿತರಿಸಲಾಗಿದೆ ಎಂದರು. ಈ ವೇಳೆ ಕಾಡುಗೊಲ್ಲ ಯುವಸೇನೆಯ ಗೌರವಾಧ್ಯಕ್ಷ ಸಣ್ಣನಾಗಣ್ಣ, ಅಧ್ಯಕ್ಷ ದಿವ್ಯತೇಜ್ ಯಾದವ್, ಉಪಾಧ್ಯಕ್ಷ ದೊಡ್ಡಯ್ಯ, ಖಜಾಂಚಿ ರಾಜಣ್ಣ, ಸಂಘಟನಾ ಕಾರ್ಯದರ್ಶಿ ನಾಗೇಶ್, ಆನಂದ್, ನಾಗಣ್ಣ, ಖಜಾಂಚಿ ಈರಣ್ಣ, ಗುರು ಟೈಲರ್, ದೌಡ್ಬೆಟ್ಟ ಗೌಡ ಕಮ್ಮಪ್ಪ, ದೌಡ್ಬೆಟ್ಟ ನಾಗರಾಜ್ ಹಾಜರಿದ್ದರು. ಪದಾಧಿಕಾರಿಗಳು, ಸಂಘದ ಅಧ್ಯಕ್ಷರು ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದು ಇವತ್ತು ಪಾವಗಡ ತಾಲೂಕಿನಲ್ಲಿ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದಾರೆ. ನಮ್ಮ ಕೃಷ್ಣಗಿರಿ ಅವರು ಗೌಡ ಯಜಮಾನ ಪೂಜಾರಪ್ಪನವರು ಮತ್ತು ನಮ್ಮ ಇವತ್ತು ಹಬ್ಬ ಇರೋದ್ರಿಂದ ಸುಮಾರು ಜನ ಬರೋಕ್ಕಾಗಿಲ್ಲ. ಎಲ್ಲರೂ ಕೂಡ ಬಂದಿದ್ದಾರೆ, ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಎಲ್ಲರೂ ಕೂಡ ಮತ್ತೊಮ್ಮೆ ಶ್ರೀರಾಮನವಮಿ ಮತ್ತು ಯುಗಾದಿ ಹಬ್ಬದ ಶುಭಾಶಯ. ಈ ಕಿಟ್ ಹೆಂಗೆ ಮನೆಗೆ ಊರಿಗೊಂದು ಕಿಟ್ ಕೊಡ್ತಾ ಇದ್ದೀವಿ ನಾವು. 84 ಗೊಲ್ಲರೊಟ್ಟಿ, ಒಂದೊಂದು ಗೊಲ್ಲರೊಟ್ಟಿಗೆ ಒಂದೊಂದು ಕಿಟ್ ಥರ ವಿತರಣೆ ಮಾಡ್ತಾ ಇದ್ದೀವಿ. ಆ ಕಿಟ್ನ ಏನು ಮಾಡ್ತಾರೆ? ಕಿಟ್ನ ಆಯಾ ಗ್ರಾಮದಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಅವರು ಪಾನಕ ಮತ್ತು ಬೇಳೆಯನ್ನು ವಿತರಿಸುವ ಮೂಲಕ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಿ ಅಂತ. ಕಾಡುಗೊಲ್ಲ ಯುವಸೇನೆ ಪಾವಗಡ ಇವರ ವತಿಯಿಂದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ 84 ಗೊಲ್ಲರಟ್ಟಿಗಳಲ್ಲೂ ಒಟ್ಟಿಗೆ ನಾವು ಶ್ರೀರಾಮನವಮಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂಘದ ಪದಾಧಿಕಾರಿಗಳೆಲ್ಲ ನಿರ್ಧಾರ ತಗೊಂಡು ಆ ಏನು ಪಾನಕ ಮತ್ತು ಸಿಹಿಯನ್ನು ಹಂಚಲಿಕ್ಕೆ ಬೇಕಾದಂಥ ಒಂದು ಕಿಟ್ಟನ್ನು 84 ಬಾಕ್ಸ್ ಮಾಡಿ ಇಡೀ ತಾಲೂಕಿನಾದ್ಯಂತ ಸಂಘ ತನ್ನ ಕೆಲಸ ಕಾರ್ಯಗಳನ್ನು ಏನು ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳ್ಬಿಟ್ಟು ಇಡೀ 84 ಹೊಟ್ಟಿಯ ಗೌಡ, ಯಜಮಾನ, ಪೂಜಾರ, ದಳವಾಯಿ ಎಲ್ಲರ ಒಂದು ಸಹಕಾರದೊಂದಿಗೆ ಮುಂದಿನ ಶ್ರೀರಾಮನವಮಿ ಹಬ್ಬದ ದಿನ ಪಾನಕ ಮತ್ತು ಸಿಹಿಯನ್ನು ವಿತರಣೆ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಬೆನ್ನೆಲುಬಾಗಿ ಶ್ರೀಯುತ ಚಂದ್ರಶೇಖರ್ ಅವರು, ನಾಗಣ್ಣ, ತೇಜು, ರಾಜಣ್ಣ, ಹಾಗೆ ಊರಿನ ಸಮಸ್ತ ಮತ್ತು ಈ ಕಾಡುಗೊಲ್ಲ ಏನು ಸಮಸ್ತ ಜನ ಇದ್ದಾರೆ ಅವರು ಸಹಕಾರ ನೀಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಶುಭ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೂ ಶ್ರೀರಾಮನವಮಿ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಇಂದು ಕಿಟ್ ವಿತರಣೆ ಮಾಡೋ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಂಗಾಗಿ ಎಲ್ಲ ಸಂಘದ ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಈ ಸಹಕಾರ ಮಾಡಿರ್ತಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು.